ಹಲೋ ಫ್ರೆಂಡ್ಸ್, ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇದೇನು ಪುದೀನ ಸೊಪ್ಪು ತೋರಿಸಿದಾರ ಅಂದ್ಕೊಂತೀರಾ? ಹೌದು, ನಾನು ನಮ್ಮ ಪಾಟಲ್ಲೇ ಬೆಳೆದಿದ್ದು ಪುದೀನ ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಒಂದು ಸಲ ಹಿಂಗೆ ಬೆಳೆದ ಮೇಲೆ ಎಲ್ಲ ಕಟ್ ಮಾಡ್ಕೊಂಡು ಒಂದು ಪುದೀನ ರೈಸು ಅಥವಾ ಪುದೀನ ಚಟ್ನಿ ಮಾಡಿದ ಮೇಲೆ ಮತ್ತೆ ಒಂದು ವಾರಕ್ಕೆ ಎಷ್ಟು ಚೆನ್ನಾಗಿ ಬೆಳೆದೈತಿ. ಅದಕ್ಕೆ ನಾನು ಇವಾಗ ಕಟ್ ಮಾಡ್ಕೊಂಡು ಪುದೀನ ರೈಸ್ ಮಾಡ್ತಾಯಿದ್ದೀನಿ. ನಿಮಗೆ ಪುದೀನ ರೈಸ್ ಮಾಡಿಕೊಡೋದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಹಾಗೆ ಪಾಟಲ್ಲಿ ಬೇರೆ ಬೇರೆ ಫ್ಲವರ್ ಬಿಟ್ಟಿತ್ತು, ಅದನ್ನು ಕೂಡ ವಿಡಿಯೋ ಮಾಡಿದೆ ನೋಡಿ. ಈಗ ಈ ಕಟ್ ಮಾಡಿಕೊಂಡು ತಗೊಂಬಂದೆ. ನಾನೀಗ ಸುಮಾರಾಗಿ ಒಂದು ಬೌಲ್ ಪುದೀನ ಬಂತು. ಹಾಗೆ ಅದನ್ನು ಸರಿಯಾಗಿ ವಾಶ್ ಮಾಡಬೇಕಲ್ಲ, ನೀರಲ್ಲಿ ಹಾಕಿ ವಾಶ್ ಮಾಡ್ತಾಯಿದ್ದೆ. ಈಗ ಬೆಳಗ್ಗೆ ಚಳಿ ಬೇರೆ ತುಂಬ ಇದೆಯಲ್ಲ, ಈ ಕಡೆ ನಾನು ಶುಂಠಿ ಹಾಲು ಇಟ್ಟಿದ್ದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಬರ್ಬೇಕು. ಮಿಕ್ಸಿಗೆ ಪುದೀನ ಸೊಪ್ಪು, ವಾಶ್ ಮಾಡಿರೋ ಪುದೀನ ಸೊಪ್ಪು, ಹಾಗೆ ಒಂದು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಖಾರ ಜಾಸ್ತಿ ಬೇಕಂದರೆ ಖಾರ ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಪುದೀನ ರೈಸಿಗೆ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿ ನಾನು ಜಾಸ್ತಿ ಹಾಕಿದ್ದೀನಿ ಒಂದು ಸ್ವಲ್ಪ ಮೆಣಸಿನ್ಕಾಯಿನ. ಹಾಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಇದು ನಾಲ್ಕು ಹಾಕಿ ನಾವು ಇದು ರುಬ್ಕೊಂಬರೋಣ. ಪುದೀನ ಸೊಪ್ಪಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಿ. ಇದನ್ನು ಕುಡಿಯೋದ್ರಿಂದ ದೇಹಕ್ಕೆ ಭಾಳ ಚಲೋ. ಬೆಳಿಗ್ಗೆ ಪುದೀನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಒಳ್ಳೆಯದು. ಈ ಥರ ಪುದೀನ ರೈಸ್ ಇಲ್ಲ ಚಟ್ನಿ ಎಲ್ಲ ಮಾಡಿದ್ರೆ ಪುದೀನ ಹಾಕಿ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಭಾಳ ಚೆನ್ನಾಗೈತಿ. ಹಾಗೆ ದಿನನಿತ್ಯ ಈ ಥರ ಪಾಟಲ್ಲಿ ಬೆಳೆಸ್ಕೊಂಡು ಒಂದೊಂದು ಕುಡಿನ ಹರ್ಕೊಂಡು ತಿಂದ್ರೂ ಭಾಳ ಚಲೋ. ಪುದೀನ ಸೊಪ್ಪು ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್, ನಮ್ಮ ಮನೆಯಲ್ಲಂದ್ರೂ ಎಲ್ಲರಿಗೂ ಲೈಕ್ ಆಗುತ್ತೆ. ನಾವು ಆಲ್ಮೋಸ್ಟ್ ಚಟ್ನಿ ಎಲ್ಲ, ಕೊಬ್ಬರಿ ಚಟ್ನಿ ಎಲ್ಲ ಮಾಡಿದರೆ ಪುದೀನ ಹಾಕೇ ಮಾಡೋದು. ನಿಮಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ತೇವಾಂಶ ಹೋಗೋವರೆಗೂ ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು, ಅದಾದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಈಗ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಕೆಲವೊಂದು ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಅಂತಂದರೆ ಲವಂಗ, ಪಲಾವ್ ಎಲೆ ಮತ್ತು 1 ಇಂಚಷ್ಟು ಚಕ್ಕಿ, ಹಾಗೆ ಏಲಕ್ಕಿನ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಬೇಕು ಅಂದರೆ ಹಾಕೋಬೋದು, ಆಪ್ಷನಲ್. ಬ್ಯಾಡ್ ಅಂದರೆ ಬಿಡ್ಬೋದು, ಸಿಂಪಲ್ಲಾಗಿ ಹಾಗೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿನೂ ಕೂಡ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೋಬೇಕು. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೋದ್ರಿಂದ ಈರುಳ್ಳಿನೂ ಕೂಡ ಚೆನ್ನಾಗಿ ಬೇಯ್ತೈತಿ ಬೇಗ. ಈಗ ಅದನ್ನೆಲ್ಲ ಸರಿ ಮಿಕ್ಸ್ ಮಾಡಿ ಈಗ ನಾವು ಮಾಡ್ಕೊಂಡಿರೋ ಪೇಸ್ಟನ್ನು ಹಾಕೋಬೇಕು ಅದಕ್ಕೆ. ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಂದರೆ ಪುದೀನ, ಇದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲ ಹಾಕಿರ್ತಾವಲ್ಲ, ಅದರದ್ದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಆಗಿ ಇದು ಚೆನ್ನಾಗಿ ಎಣ್ಣೆ ಬಿಡ್ತೈತಿ. ಎಣ್ಣೆ ಬಿಡೋವರೆಗೂ ಕರೆಕ್ಟಾಗಿ ಒಳ್ಳೆ ಗ್ರೇವಿ ಬಂದಿದೆ ಅಂತಂದೇಳಿ ಅನ್ಕೋಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿ ಸುತ್ತ ಎಣ್ಣೆ ಬಿಡ್ತಾಯಿದೆ. ಇವಾಗ ನಾನು ಮೊದಲೇ ಬಿಸಿಯಾದ ಅನ್ನ ಮಾಡಿಟ್ಕೊಂಡಿದ್ದೀನಿ. ಈ ಅನ್ನನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಪುದೀನ ರೈಸ್ ರೆಡಿ. ಇದನ್ನು ಬ್ಯಾಚುಲರ್ಸ್ ಎಲ್ಲ ಮಾಡ್ಕೋಬೋದು. ಹಾಗಂತ ಪಾಟಲ್ಲಿ ಪುದೀನ ಸೊಪ್ಪು ಬೆಳೀರಿ ಅಂತ ಹೇಳ್ತಾ ಇಲ್ಲ, ಮಾರ್ಕೆಟಿಂದ ತಗೊಂಬಂದು ಕೂಡ ಮಾಡ್ಕೋಬೋದು. ಮತ್ತು ತುಂಬ ಟೇಸ್ಟ್ ಆಗಿರ್ತೈತಿ. ಪುದೀನ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸುಮ್ಮನೆ ಆ ರೈಸ್ ಈ ರೈಸ್ ಬ್ಯಾಚುಲರ್ಸ್ ಮಾಡ್ಕೊಂಡು ತಿನ್ನೋ ಬದಲು ಈ ಥರದೊಂದು ರೈಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಮತ್ತು ಬೆಳಿಗ್ಗೆ ಟಿಫಿನಿಗೆ ಈ ಥರ ಪುದೀನ ರೈಸ್ ತಿನ್ನೋದ್ರಿಂದ ಫ್ರೆಶ್ ಆಗಿರ್ತೈತಿ. ನಮಗೆ ಇಡೀ ಬಾಡಿ ಎಲ್ಲ ಫ್ರೆಶ್ನೆಸ್ ಇರ್ತೈತಿ. ಮತ್ತು ನೀರಡಿಕೆ, ಸೆಕೆ ಇದೆಲ್ಲ ಆಗಂಗಿಲ್ಲ. ತಿಂದು ನೋಡಿರಿ ಬೇಕಾದ್ರೆ ನೀವು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಗ್ರೀನಿಶ್. ನನ್ನ ಬಾಯಲ್ಲಂದ್ರೂ ನೀರು ಬರ್ತಾಯಿದೆ. ನಿಮ್ಮ ಬಾಯಲ್ಲೂ ಬರ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮೇಲ್ಗಡೆ ಒಂದು ಲೆಮನ್ ಹಿಂಡ್ಬಿಟ್ರೆ ಪುದೀನ ರೈಸ್ ರೆಡಿ. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಲೆಮನ್ ಹಾಕೋಬೋದು. ನಾನು ಇಲ್ಲಿ ಒಂದು ಹೋಳನ್ನು ಕಟ್ ಮಾಡಿಬಿಟ್ಟು ಒಂದು ಹೋಳನ್ನು ಹಿಂಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ. ಈ ಥರದ್ದು ಒಂದು ಒಳ್ಳೆ ರೈಸ್ ತಿಂದು ನಗ್ತಾ ಇದ್ದು ನಗುವಿನಿಂದ ದಿನವನ್ನು ಸ್ಟಾರ್ಟ್ ಮಾಡಿ, ನಗುವಿನಿಂದ ಕೊನೆ ಮಾಡೋಣ. ಹಾಗೆ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.